ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಇವತ್ತು ನಾವು ಪ್ಲಮ್ ಕೇಕ್ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಪ್ಲಮ್ ಕೇಕ್ನ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಈ ಕೇಕ್ ತಿಂದಮೇಲೆ ಅಂತೂ ನೀವು ಈಚೆ ತಗೊಳ್ಳೋದೇ ಬಿಟ್ಬಿಡ್ತೀರಾ. ಅಷ್ಟು ಫ್ಲೇವರ್ಫುಲ್ಲಾಗಿ ಅಷ್ಟು ಸಾಫ್ಟಾಗಿ ಈ ಪ್ಲಮ್ ಕೇಕ್ನ ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಲೇಟಾಗಿ ಇದನ್ನು ಪೋಸ್ಟ್ ಮಾಡ್ತಿದ್ದೀನಿ, ಬಟ್ ರೆಸಿಪಿ ಅಂತೂ ಪಕ್ಕಾ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 2 ಆರೆಂಜ್ ತೊಗೊಂಡಿದ್ದೀನಿ. ಒಂದು ಆರೆಂಜ್ನ ಜ್ಯೂಸ್ನ ತಗೊಂಡ್ಬಿಟ್ಟು ಆ ಸಿಪ್ಪೆ ಇರುತ್ತೆ ನೋಡಿ, ಆ ಸಿಪ್ಪೆನ ಈ ರೀತಿ ತುರಿದಿಟ್ಕೊಳ್ಳಿ. 1 ಟೀ ಸ್ಪೂನ್ ಆಗೋಷ್ಟು. ಇದು ಆರೆಂಜ್ ಜಸ್ಟ್ ಆಗುತ್ತೆ. ಇದನ್ನೆತ್ತಿ ಸಪ್ರೇಟಾಗಿ ಇಟ್ಕೊಳ್ಳಿ, ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ 2 ಆರೆಂಜಿಂದ ನನಗೆ ಅರ್ಧ ಕಪ್ ಆಗೋಷ್ಟು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಈ ಆರೆಂಜ್ ಜ್ಯೂಸ್ನ ಈ ರೀತಿ ಶೋಧಿಸ್ಕೊಂಡು ಇದಕ್ಕೆ ನಾವು ಏನೇನು ಬೇಕೋ ಅದೆಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಚೆರ್ರಿ ಹಾಗೆ ಡ್ರೈ ಡೇಟ್ಸ್ನ ತೊಗೊಂಡಿದ್ದೀನಿ. ಟ್ಯೂಟಿ ಫ್ರೂಟಿ, ಬ್ಲ್ಯಾಕ್ ಗ್ರೇಪ್ಸ್, ನಾರ್ಮಲ್ ಗ್ರೇಪ್ಸ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ನಟ್ಸ್ ಇರುತ್ತಲ್ಲ, ಬಾದಾಮ್ ಅಥವಾ ಗೋಡಂಬಿ ಅಥವಾ ಪಿಸ್ತಾ ಕೂಡ ನೀವು ಹಾಕೋಬೋದು. ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಅರ್ಧ ಕಪ್ಪಷ್ಟು ಸಕ್ಕರೆನ ಮೆಲ್ಟ್ ಮಾಡಿಕೊಂಡು ಈ ರೀತಿ ಕ್ಯಾರಮಲೈಸ್ ಮಾಡ್ಕೊಳ್ಳಿ. ಅದಕ್ಕೇ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆರೆಂಜ್ ಜ್ಯೂಸಲ್ಲಿ ಹಾಕಿಟ್ಕೊಂಡಿದ್ದೀವಲ್ಲ ಈ ಡ್ರೈ ಫ್ರೂಟ್ಸ್ನೆಲ್ಲ ಕೂಡ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ತಿಕ್ಕಾದ್ಮೇಲೆ ಈ ರೀತಿ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಒಂದು ಸ್ವಲ್ಪ ನಟ್ಮೆಗ್ನ ಕೂಡ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪೀಸು. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಅನ್ಸಾಲ್ಟೆಡ್ ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋವಾ ಪೌಡರ್, 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, ಹಾಫ್ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ 3 ಮೊಟ್ಟೆ ಹಾಗೆ ಅರ್ಧ ಕಪ್ ಆಗೋಷ್ಟು ಬಟರ್ ಹಾಗೆ ಸಕ್ಕರೆ ಪುಡಿ, ವನಿಲಾ ಎಸೆನ್ಸ್ ಹಾಗೆ ಪೈನಾಪಲ್ ಎಸೆನ್ಸ್ನ ಕೂಡ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್ ಆಗೋಷ್ಟು. ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ವೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹಾಗೆ ನಾವು ಕ್ಯಾರಮಲೈಸ್ ಮಾಡ್ಕೊಂಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಕೂಡ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ ಫೈನಲ್ ಆಗಿ ಆರೆಂಜ್ನ ತುರಿದಿಟ್ಕೊಂಡಿದ್ದೀವಲ್ಲ ಆ ಆರೆಂಜಸ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಪೇಪರ್ನ ಈ ರೀತಿ ಒಂದು ಮೌಲ್ಡ್ಗೆ ಹಾಕ್ಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಇದಕ್ಕೇ ಸೇರಿಸ್ಕೊತಿದ್ದೀನಿ. ಮೇಲೆ ನಿಮ್ಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ನ ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳಿ. ಫುಲ್ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, ಚೆಕ್ ಮಾಡಿ. ಈಗ ನಾನು ಒಂದು ಹಳೆ ಪಾತ್ರೆಯಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೇಕ್ ಬ್ಯಾಟರ್ನ ಈ ರೀತಿ ಇಟ್ಬಿಟ್ಟು ಇದಕ್ಕೆ ಮಿನಿಮಮ್ ನಿಮಗೆ 50 ನಿಮಿಷ ಆದರೂ ಆಗುತ್ತೆ. 50 ನಿಮಿಷ ಆದಮೇಲೆ ಪ್ಲಮ್ ಕೇಕ್ ರೆಡಿ ಆಗುತ್ತೆ. ಈ ರೀತಿ ಚುಚ್ಚಿ ನೋಡಿದ್ರೆ ಏನು ಅಂಟಬಾರ್ದು, ಅಂದರೆ ನಮ್ಮ ಕೇಕ್ ರೆಡಿ ಟು ಸರ್ವ್. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡಿ ಸರ್ವ್ ಮಾಡೋದೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.